ನೀವು ವುಮೆನ್ಸ್ ರಿಸರ್ವೇಶನ್ಗೆ ಅಪೋಸ್ ಮಾಡಿದ್ರಿ. ಇದು ಆಕ್ಚುಲಿ ಏನ್ ನಡೀತಾ ಇದೆ ಸರ್? ಏನದು ಕತೆ? ತಪ್ಪು. ನಾವು ವುಮೆನ್ಸ್ ರಿಸರ್ವೇಶನ್ ಬಿಲ್ ನ ಅಪೋಸ್ ಮಾಡ್ತಾ ಇಲ್ಲ. ಓಕೆ, ನಾವು ಅಪೋಸ್ ಮಾಡ್ತಾ ಇರೋದು ಮಿಕ್ಸಿಂಗ್ ಆಫ್ ವುಮೆನ್ಸ್ ರಿಸರ್ವೇಶನ್ ವಿತ್ ಡಿಲಿಮಿಟೇಷನ್. ಇದನ್ನ ಡಿಲಿಮಿಟೇಷನ್ ಮಾಡೋದು ಸರಿಯಾಗಿ ಮಾಡಬೇಕು. ಡಿಲಿಮಿಟೇಷನ್ ಹೆಂಗ್ ಮಾಡ್ತೀರಾ? ವಿತೌಟ್ ಸೆನ್ಸಸ್ ಹೇಗ್ ಮಾಡ್ತೀರಾ ಡಿಲಿಮಿಟೇಷನ್? ಆಮೇಲೆ 2023 ಅವಾಗಲೇ ಪಾಸ್ ಆಗಿದೆಯಲ್ಲ ವುಮೆನ್ಸ್ ರಿಸರ್ವೇಶನ್ ಬಿಲ್, ನಾವೆಲ್ಲ ಸರ್ವಾನುಮತದಿಂದ ಪಾಸ್ ಮಾಡಿದೀವಿ. ಓಕೆ, ಆವತ್ತಿನ ದಿವಸ ನೀವೇನಂದ್ರಿ, ವಿ ವಿಲ್ ಗಿವ್ ವುಮೆನ್ಸ್ ರಿಸರ್ವೇಶನ್ ಪೋಸ್ಟ್ ಸೆನ್ಸಸ್ ಇನ್ 2026-27 ಅಂಡ್ ಡಿಲಿಮಿಟೇಷನ್ ಇನ್ 2029 ಅಂತ ನೀವ್ ಹಾಕಿದ್ರಿ. ಆವತ್ತಿನ ಕಾಲಘಟ್ಟದಲ್ಲಿ 23 ನಮ್ಮ ಲೀಡರ್ ಆದ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ದ ಫ್ಲೋರ್ ಆಫ್ ದ ಹೌಸ್ ಏನ್ ಹೇಳಿದ್ರು? ಅದೆಲ್ಲ ಆಮೇಲೆ ಮಾಡ್ಕೊಳ್ಳಿ, ಈಗ ಇರೋ 540 ಕೊಡಿ 33% ರಿಸರ್ವೇಶನ್ ಅಂತ ಹೇಳಿದ್ರಿ. ಸೊ ಇದು ಬಿಜೆಪಿಯ ಡಕಲ್ಬಾಜಿ, ಡೋಂಗಿಬಾಜಿ. ನಾವು ವುಮೆನ್ ರಿಸರ್ವೇಶನ್ ತಂದ್ಬಿಟ್ಟು ಈ ಡಿಲಿಮಿಟೇಷನ್ ಅನ್ನೋ ಭೂತನ ಮೆತ್ತಗಿದ್ರ ಜೊತೆಗೆ ಹಾಕ್ಬಿಟ್ಟು ಇದನ್ನ ಪಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇದ್ರ ವಿರುದ್ಧ ನಾವು ಡಿಲಿಮಿಟೇಷನ್ ವಿರುದ್ಧ ಅಲ್ಲ, ಡಿಲಿಮಿಟೇಷನ್ ಡನ್ ಅನ್ಸೈಂಟಿಫಿಕಲಿ ಅದ್ರ ವಿರುದ್ಧ. ಡೂ ಇಟ್ ಸೈಂಟಿಫಿಕಲಿ. ಡಿಲಿಮಿಟೇಷನ್ ಹೆಂಗ್ ಮಾಡ್ಬೇಕು? ಸೈಂಟಿಫಿಕಲಿ ಅಂತ ಯಾವ್ದಾರು ಸರ್? ಸೆನ್ಸಸ್ ಆಗಬೇಕು. ಸೆನ್ಸಸ್ ಆದ್ರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿನ ಎಷ್ಟು ಪಾಪ್ಯುಲೇಷನ್ ಅಂತ ಗೊತ್ತಾಗುತ್ತೆ. ಇವತ್ತು ಯಾವ್ದಿದೆ ನಮ್ಮ ಹತ್ರ ಸೆನ್ಸಸ್? 2011 ಸೆನ್ಸಸ್ ಇದೆ. 2011ರಿಂದ 2020 15 ವರ್ಷ ಸೆನ್ಸಸ್ ಇದೆಯಾ? ಸೆನ್ಸಸ್ ಇಲ್ಲ. ಸರಿಯಾದ ಸೆನ್ಸಸ್ ಇಲ್ಲದೆ ನೀನ್ ಹೆಂಗಪ್ಪ ಡಿಲಿಮಿಟೇಷನ್ ಮಾಡ್ತೀಯ ಮೋದಿ? ಇದು ಸೈಂಟಿಫಿಕ್ ಇದು ಅನ್ನೋದು ನಾವು ಕೇಳ್ತಾ ಇರೋ ಪ್ರಶ್ನೆ. ಅದೇ ನಾನು ಹೇಳ್ತಿದ್ನಲ್ವಾ, 10% EWS ರಿಸರ್ವೇಶನ್ ಬೇಕಂದ್ರೆ ಎಷ್ಟು ಸಲೀಸಾಗಿ ಬೆನ್ನೆಯಲ್ಲಿ ಕೂದು ತೆಗೆದಂಗೆ ಕೊಟ್ಬಿಟ್ರು. ಹೌದು. ಆದ್ರೆ ಈಗ 33% ರಿಸರ್ವೇಶನ್ ವುಮೆನ್ ಕೇಳ್ತಾರೆ. ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ರಿಸರ್ವೇಶನ್ ಫಾರ್ ವುಮೆನ್. ರಿಸರ್ವೇಶನ್ ಫಾರ್ ವುಮೆನ್ ಓಕೆ, ನೋ ರಿಸರ್ವೇಶನ್ ಫಾರ್ OBC ವುಮೆನ್ ನಾಟ್ ಓಕೆ. ಅದೇ ಯಾಕೆ ಆತರ ಮನಸ್ಥಿತಿ ಯಾಕಿದೆ ಬಿಜೆಪಿ ಅವರಿಗೆ? ಯಾಕಂದ್ರೆ ಅವ್ರಿಗೆ ಮನುವಾದ ಒಪ್ಕೊಳ್ಳೋ ಪಾರ್ಟಿ. ಮನುಸ್ಮೃತಿಯಲ್ಲಿ ಏನಿದೆ ಸ್ತ್ರೀಯರ ಬಗ್ಗೆ? ಯಾವತ್ತೂ ಅವರು ವುಮೆನ್ಗೆ ಒಂದು ಮುಖವಾಡ ಹಾಕೊಂಡು ವುಮೆನ್ ಉಪಯೋಗಿಸ್ಕೊಂತಾರೆ ಹೊರತು ಇವತ್ತವರೆಗೂ RSS ಯಾರನ್ನ ವುಮೆನ್ ಸಂಚಾಲಕಿ ಆಗಿದಾರ? ಇವತ್ತವರೆಗೂ ಯಾರನ್ನ ಬಿಜೆಪಿಗೆ ವುಮೆನ್ ಪ್ರೆಸಿಡೆಂಟ್ ಆಗಿದಾರ? ವಿತ್ ಇನ್ ವುಮೆನ್ OBC ವುಮೆನ್ ಆಲ್ಸೋ ಶುಡ್ ಗೆಟ್ ರಿಸರ್ವೇಶನ್. ಅದು ಆಗ್ಬೇಕು ಅಂದ್ರೆ ಯಾವುದೇ ಸೆನ್ಸಸ್ ಅಲ್ಲಿ OBC ಸೆನ್ಸಸ್ ಆಗಿಲ್ಲ. ಈ 2026ರಲ್ಲಿ OBC ಫಿಗರ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅವಾಗ ನೀವು OBC ಮೆನ್ ಕೊಡದೇ ಇದ್ರೇನು ವಿತ್ ಇನ್ ದ ಪ್ರಾವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಯಾವಾಗ ನೀವು ವರ್ಟಿಕಲ್ ರಿಸರ್ವೇಶನ್ ಕೊಡ್ತೀರೋ, ವುಮೆನ್ಗೆ 33% ಕೊಡ್ತೀರೋ ವರ್ಟಿಕಲ್ ಆಗಿ, ಹಾರಿಜಾಂಟಲ್ ಆಗಿ ನೀವು SC ಕೊಡ್ತೀರಾ, SC ವುಮೆನ್ ಕೊಡ್ತೀರಾ. OBC ವುಮೆನ್ಗೂ ಅದರಲ್ಲಿ 33% ಅಲ್ಲಿ ನಮ್ದು ಎಲ್ಲರಿಗೂ ಸಮಪಾಲು. ಜಿಸ್ಕ ಜಿತ್ನಾ ಆಬಾದಿ ಉಸ್ಕು ಉತ್ನಾ ಭಾಗಿದಾರಿ ಕೊಡಿ.